ತಡಿ ಗುರು, ಈ ವಾಟ್ಸ್ಆಪ್ ಅಲ್ಲಿ ಇರೋ ಈ ಸೀಕ್ರೆಟ್ ಸೆಟ್ಟಿಂಗ್ ಯಾಕೆ ನಿಮಗಿನ್ನ ಗೊತ್ತಿಲ್ಲ? ಯಾಕೆ? ನಿಮಗೆ ಯಾರಾದ್ರೂ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ತಲೆ ತಿಂತಾ ಇರ್ತಾರೆ ಅಥವಾ ಕಾಲ್ ಮಾಡಿ ತಲೆ ತಿಂತಾ ಇರ್ತಾರೆ. ಅವರು ನಿಮಗೆ ಮೆಸೇಜ್ ಮಾಡಿದಾಗ ವಾಟ್ಸ್ಆಪ್ ಅಲ್ಲಿ ಡಬಲ್ ಟಿಕ್ ಬರುತ್ತೆ ಅಥವಾ ಅವರು ಕಾಲ್ ಮಾಡಿದಾಗ ರಿಂಗಿಂಗ್ ಅಂತ ಬರುತ್ತೆ. ಅವರಿಗೆ ಅವಾಗ ಗೊತ್ತಾಗುತ್ತೆ ನೀವು ಇಂಟರ್ನೆಟ್ ಅನ್ನ ಆನ್ ಮಾಡ್ಕೊಂಡಿದ್ದೀರಾ, ಆದ್ರೆ ಅವರ ಮೆಸೇಜ್ಗೆ ಅವರ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ಇವಾಗ ನೀವು ಇಂಟರ್ನೆಟ್ ಅನ್ನ ಆನ್ ಮಾಡಿಕೊಂಡು ಬೇರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ರು ಕೂಡ ವಾಟ್ಸ್ಆಪ್ ಅಲ್ಲಿ ಬೇರೆಯವರಿಗೆ ನೀವು ಆನ್ಲೈನ್ ನಲ್ಲಿ ಇರೋದು ಗೊತ್ತಾಗಬಾರದು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದಕ್ಕೆ ಒಂದೇ ಒಂದು ಸೀಕ್ರೆಟ್ ಸೆಟ್ಟಿಂಗ್ ಇದೆ, ಹೇಳ್ಕೊಡ್ತೀನಿ ಬಾ ಗುರು. ಅದಕ್ಕಿಂತ ಮುಂಚೆ ಒಡಿ ಗುರು ಒಂದು ಲೈಕ್, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಕೆಳಗಡೆ ಫಾಲೋ ಬಟನ್ ಕೊಟ್ಟವ್ರೆ, ಕೊಟ್ಟಿಲ್ವಾ ಬಡ್ಕಳಿ. ಆಯ್ತು, ಆಮೇಲೆ ಸಿಂಪಲ್ ಆಗಿ ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ, ಇಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇವಾಗ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಸ್ಟೋರೇಜ್ ಅಂಡ್ ಡೇಟಾ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇವಾಗ ಇಲ್ಲಿ ಪ್ರಾಕ್ಸಿ ಅಂತ ಕಾಣುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇವಾಗ ಇಲ್ಲಿ ಸೆಟಪ್ ಪ್ರಾಕ್ಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ರಾಕ್ಸಿ ಹಾಸ್ಟ್ ಅಂತ ಇದೆಯಲ್ಲ ಅಲ್ಲಿಗೆ ಕ್ಲಿಕ್ ಮಾಡಿ, 1.1.1.1 ಅಂತ ಟೈಪ್ ಮಾಡಿ, ಇವಾಗ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಪ್ರಾಕ್ಸಿ ಎನೇಬಲ್ ಆಗುತ್ತೆ. ಇವಾಗ ನೀವು ಇಂಟರ್ನೆಟ್ ಅನ್ನ ಆನ್ ಮಾಡಿದ್ರು ಕೂಡ ಬೇರೆಯವರು ನಿಮಗೆ ಮೆಸೇಜ್ ಮಾಡಿದಾಗ ಡಬಲ್ ಟಿಕ್ ಬರಲ್ಲ, ಮತ್ತೆ ಕಾಲ್ ಮಾಡಿದಾಗ ಕೂಡ ರಿಂಗಿಂಗ್ ಅಂತ ತೋರಿಸಲ್ಲ ಅವರಿಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಇವಾಗ ನಿಮಗೆ ಯಾವಾಗ ವಾಟ್ಸ್ಆಪ್ ಅನ್ನ ಯೂಸ್ ಮಾಡಬೇಕು ಅನ್ಸುತ್ತೆ, ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ, ಸೇಮ್ ಸೆಟ್ಟಿಂಗ್ಸ್ ಗೆ ಬನ್ನಿ, ಯೂಸ್ ಪ್ರಾಕ್ಸಿ ಅಂತ ಇದೆಯಲ್ಲ ಇದನ್ನ ಆಫ್ ಮಾಡಿ ಅಷ್ಟೇ. ಅಥವಾ ನೀವು ಸೆಟ್ ಮಾಡಿರೋ ಪ್ರಾಕ್ಸಿಯನ್ನೇ ಡಿಲೀಟ್ ಮಾಡಬೇಕು ಅಂತಂದ್ರೆ ನೀವು ಸೆಟ್ ಮಾಡಿರೋದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಡಿಲೀಟ್ ಅಂತ ಕೇಳುತ್ತೆ, ಡಿಲೀಟ್ ಮಾಡಿ. ಮ್ಯಾಟ್ರ್ ಇಷ್ಟ ಆಯ್ತಾ? ಒಡಿ ಗುರು ಒಂದು ಲೈಕ್, ಹಾಗೆ ವಾಟ್ಸ್ಆಪ್ ಅನ್ನ ಯೂಸ್ ಮಾಡೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ